ಗೀತಾ ಮಹಾತ್ಮೆ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಕೃಷ್ಣನು ಹೇಳುತ್ತಾನೆ, ಸಾಧಕರಲ್ಲಿ ಎರಡು ವಿಧ, ಸಾಂಖ್ಯರು ಮತ್ತು ಯೋಗಿಗಳು ಎಂದು. ಇಲ್ಲಿ ಸಾಂಖ್ಯರು ಎಂದರೆ ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡುವವರು, ಯೋಗಿಗಳು ಎಂದರೆ ಕರ್ಮ ಮಾರ್ಗದ ಮೂಲಕ ಸಾಧನೆ ಮಾಡುವವರು. ಜ್ಞಾನದ ಸಾಧಕರು ಜ್ಞಾನ ಮಾರ್ಗದಲ್ಲಿ ಹೋಗಬೇಕು, ಕರ್ಮದ ಮೂಲಕ ಸಾಧನೆ ಮಾಡುವವರು ಕರ್ಮ ದಾರಿಯಲ್ಲಿ ಹೋಗಬೇಕು ಎಂದು. ಜ್ಞಾನದಿಂದ ಮಾತ್ರ ಮೋಕ್ಷಕ್ಕೆ ಹೋಗಲು ಸಾಧ್ಯ. ಅಂದ ಮೇಲೆ ಮೋಕ್ಷ ಸಾಧನೆಗೆ ಕರ್ಮ ಮಾರ್ಗದ ಜ್ಞಾನ ಬೇಕೇ ಬೇಕು. ಕರ್ಮಯೋಗ ಮತ್ತು ಜ್ಞಾನಯೋಗ ಇವೆರಡೂ ಒಂದಕ್ಕೊಂದು ಪೂರಕ ಸಾಧನಗಳು. ಇವು ಪರಸ್ಪರ ವಿರೋಧವೂ ಅಲ್ಲ, ಭಿನ್ನವೂ ಅಲ್ಲ. ಅವುಗಳ ಗುರಿಯು ಒಂದೇ ಆಗಿದೆ. ಕರ್ಮವಿರುವುದು ಜ್ಞಾನಕ್ಕಾಗಿ, ಜ್ಞಾನಕ್ಕೆ ಪೂರಕವಲ್ಲದ ಕರ್ಮ ಕರ್ಮವಲ್ಲ. ನಾವು ಏನೇ ಕರ್ಮ ಮಾಡುವುದಿದ್ದರೂ ಅದನ್ನು ತಿಳಿದು ಮಾಡಬೇಕು. ಮಾಡುವ ಕರ್ಮ ಜ್ಞಾನಕ್ಕೆ ಪೂರಕವಾಗಿರಬೇಕು. ಕರ್ಮವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಕರ್ಮವಿಲ್ಲ. ಛಾಂದೋಕ್ಯ ಉಪನಿಷತ್ತಿನಲ್ಲಿ ಹೇಳುವಂತೆ, ಯದೇವ ವಿದ್ಯಾಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಹಾಗೆಯೇ ವಿಜ್ಞಾನಂ ಯಜ್ಞಂ ತನುತೆ. ಅಂದರೆ ನಾವು ಏನನ್ನು ಮಾಡಿದರೂ ತಿಳಿದು ಮಾಡಬೇಕು. ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮ ಸಫಲ, ಇಲ್ಲದಿದ್ದರೆ ಅದು ವ್ಯರ್ಥ. ಮಾಡುವ ಕರ್ಮವನ್ನು ಏತಕ್ಕಾಗಿ ಮಾಡುತ್ತಿದ್ದೇವೆ, ಕರ್ಮವನ್ನು ಮಾಡುವುದರ ಫಲವೇನು, ಕರ್ಮ ಮಾಡುವುದು ಹೇಗೆ ಎನ್ನುವುದು ಗೊತ್ತಿರಬೇಕು. ಅಜ್ಞಾನದಿಂದ ಮಾಡುವ ಕರ್ಮ ವ್ಯರ್ಥವಾಗುತ್ತದೆ. ಇದು ಶ್ರೀಕೃಷ್ಣನೇ ಹೇಳಿದ ಮಾತಿದು. ಹರಿ ಓಂ.